ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗಂತೂ ಅವಳು ನೋಡಿದ್ರೆ ಕೊಂದು ಬಿಡೋಣ ಅನ್ನಷ್ಟು ಕೋಪ ಬರ್ತಿದೆ ತಾತ. ಮಾವ, ಅವಳು ನನ್ನ ಮಗನ್ನ ಬಿಟ್ಟು ಹೋಗ್ತಾಳೇನೋ ಗೊತ್ತಿಲ್ಲ. ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಾನು ನನ್ನ ಮಗ ಜೈಲ್ ಸೇರ್ಬೇಕಾಗುತ್ತೆ. ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ? ಗರ್ಭಪಾತಕ್ಕೆ ಏನ್ ಕಾರಣ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಇಟ್ಕೊಂಡು ಪಂಚಾಯತಿ ಸೇರ್ಸಿದ್ರಿ. ಸ್ವೀಟ್ ಅಲ್ಲಿ ಔಷಧಿ ಸೇರ್ಸಿದ್ರಿಂದ ಗರ್ಭಪಾತ ಆಗಿದೆ ಅಂತ ಇವನಿಗೇನೋ ಸಾಕ್ಷಿ ಸಿಕ್ಕಿದ ಹಾಗೆ ಅಲ್ಲಿ ಹೋಗಿ ವಾದ ಮಾಡ್ಬಿಟ್ಟ. ಅದಕ್ಕೆ ತಾಳಕ್ ತಕ್ಕಂತೆ ಆ ಸುಲ್ಗಿತ್ತಿನ ಬಂದು ಸಾಕ್ಷಿ ಹೇಳಿದ್ಲು. ಅಲ್ಲಿಗೆ ಇಡೀ ಊರಿಗೆ ನಮ್ ಬಂಡವಾಳ ಏನಂತ ಗೊತ್ತಾಗಿದೆ. ಆ ಪದ್ಮಿನಿ ಅಣ್ಣ ಸುಮ್ನೆ ಬಿಡ್ತಾನಾ? ಸದ್ಯಕ್ಕೆ ಪದ್ಮಿನಿ ನಿಮ್ ಜೊತೆ ಇರ್ಲಿ ಅಂತ ಒಂದಿಷ್ಟು ದಿನ ಸಮಯ ತಗೊಂಡಿದ್ದಾನೆ. ಅದೇ ಸಮಯದಲ್ಲಿ ಅವನೇನಾದ್ರೂ ಆ ಸೂಲ್ಗಿತ್ತಿನ ಹಿಡಿದು ಹೊಡೆದು ಬಡ್ದು ಸತ್ಯ ಬಾಯಿ ಬಿಡಿಸ್ದ ಅನ್ಕೊಳ್ಳಿ, ಮೊದ್ಲೇ ಬೇಲ್ ಮೇಲೆ ಆಚೆ ತಿರುಗ್ತಾ ಇದ್ದೀನಿ. ಜೀವನ ಪರ್ಯಂತ ಜೈಲಲ್ಲಿ ಫಿಟ್ ಆಗೋದು ಗ್ಯಾರಂಟಿ. ನಾವು ಬಚಾವಾಗ್ಬೇಕಂದ್ರೆ ಆ ಸುಲ್ಗಿತ್ತಿನ ಸಾಯಿಸ್ಬೇಕು. ಸಾಯಿಸೋದ್ರಿಂದ ಎಲ್ಲ ಸಮಸ್ಯೆನೂ ಪರಿಹಾರ ಆಗೋದಿಲ್ಲಮ್ಮ. ಉಗುರು ಕತ್ತರಿಸೋಕೆ ಯಾರಾದ್ರೂ ಕೊಡ್ಲಿ ತಗೋತಾರ? ಸದ್ಯಕ್ಕೆ ಆ ಸೂಲಿಗಿತ್ತಿನ ಊರು ಬಿಟ್ಟು ಕಳಿಸಿದ್ರೆ ಆಯ್ತು. ಇಲ್ಲ ತಾತ, ಸಾಕ್ಷಿನ ಪ್ರೇತಾತ್ಮದ ತರ ಓಡಾಡೋದಕ್ಕೆ ಬಿಡಬಾರ್ದು. ಆದಷ್ಟು ಬೇಗ ಅದಕ್ಕೊಂದು ಮುಕ್ತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಅದು ನಮ್ಮನ್ನೇ ಕಾಡ್ಸೋಕ್ ಶುರು ಮಾಡುತ್ತೆ. ನನ್ನ ಮಾತು ಕೇಳಿ ಸಾಯಿಸ್ಬಿಡೋಣ. ನಕುಲ, ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ. ಈಗ ಈ ಸೂಲಿಗಿತ್ತಿನ ಸಾಯಿಸ್ಬಿಟ್ರೆ ಪೊಲೀಸು ತನಿಖೆ ಅಂತ ಅದು ನಮ್ಮ ಬುಡಕ್ಕೆ ಬರುತ್ತೆ. ಆಯ್ತು ಮಾವ, ಏನಾದ್ರೂ ಮಾಡಿ ನಮ್ಮಲ್ಲಿ ಯಾರಾದ್ರೂ ಒಬ್ರು ಆ ಸುಲ್ಗಿತ್ತಿ ಹತ್ರ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಎಲ್ಲ ಅನುಮಾನದ ಕಣ್ಣುಗಳು ನಮ್ಮ ಮೇಲೇನೆ ಇದೆ. ಈ ಕೆಲ್ಸಕ್ಕೆ ಶಕುನಿ ತರದನೊಬ್ಬ ಬೇಕು. ಅವನ್ನ ಕರೆದು ಈ ಕೆಲ್ಸ ಅವನಿಗೆ ಒಪ್ಸಿ. ಇದಾನೆ, ನಮ್ಮ ವಂಶದಲ್ಲೇ ಒಬ್ಬ ಶಕುನಿ ಇದ್ದಾನೆ. ನಕುಲ, ಅರ್ಥ ಆಯ್ತು ತಾನೇ? ಅರ್ಥ ಆಯ್ತು ತಾತ. ಆ ಶಕುನಿಗೆ ಫೋನ್ ಮಾಡಿ ನನ್ನ ಕೊಡು, ನಾನು ಮಾತಾಡ್ತೀನಿ. ಹೇಳುದೋರೆ, ಏನ್ ಚಿಕ್ಕಪ್ಪಂಗ್ ಫೋನ್ ಮಾಡ್ಬಿಟ್ಟಿದ್ಯಾ? ಇರಿ ಚಿಕ್ಕಪ್ಪ, ತಾತ ಮಾತಾಡ್ತಾರಂತೆ. ಏನಪ್ಪ ನಾಗೇಂದ್ರ, ಎಲ್ಲಿದೆಯೋ? ದೊಡ್ಡಪ್ಪ, ನಾನು ಎಲ್ಲೇ ಇದ್ರು ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಹೇಳಿ ದೊಡ್ಡಪ್ಪ, ಏನು ವಿಷಯ? ಈಗ್ಲಿಂದ ಈಗಲೇ ನೀನು ಆ ಸೂಲಿಗಿತ್ತಿನ ಭೇಟಿ ಮಾಡಬೇಕು. ಯಾಕೆ ದೊಡ್ಡಪ್ಪ? ನೀನು ಹೋದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಅದಕ್ಕೆ ನಿನಗೆ ಹೇಳಿದೆ ಅಷ್ಟೇ. ದೊಡ್ಡಪ್ಪ, ಇದೆಲ್ಲ ನನಗೆ ಜುಜುಬಿ ಕೆಲಸ ದೊಡ್ಡಪ್ಪ. ನಾನು ನೋಡ್ಕೊತೀನಿ ಬಿಡಿ. ಒಳ್ಳೇದು. ದುರ್ಗಮ್ಮ,
ದುರ್ಗಮ್ಮ, ಎಲ್ಲಿಗೆ ಹೋದ್ಲಿ ಅಮ್ಮ? ಆ? ಆ! ಏನಮ್ಮ ನೀನು? ಒಂದು ಕ್ಷಣ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಹಿಂಗೆ ಎದುರಿಸೋದು? ಕ್ಷಮಿಸಿ ಯಜಮಾನ್ರೆ, ನಾವ್ ಯಾರ ಕಣ್ಗೂ ಬೀಳಂಗಿಲ್ವಲ್ಲ, ಅದಕ್ಕೆ ಹೀಗ್ ಬರ್ಬೇಕಾಯ್ತು. ನಾನು ಅವಾಗಿಂದ ನಿಮ್ಮನ್ನೇ ಹಿಂಬಾಲಿಸ್ಕೊಂಡ್ ಬರ್ತಾ ಇದ್ದೀನಿ. ನೀವು ಓಡಾಡ್ತಿರೋದನ್ನ ನೋಡಿ ನನ್ನನ್ನೇ ಹುಡ್ಕೊಂಡ್ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕಾಣಿಸ್ಕೊಂಡೆ. ಸದ್ಯ ಸಿಕ್ಕಿದ್ಯಲ್ಲ ನೀನು. ಅದ್ ಸರಿ, ಇದ್ದಕ್ಕಿದ್ದಾಗೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ಯಲ್ಲ, ಏನ್ ಸಮಾಚಾರ? ಪಂಚಾಯಿತಿಯಲ್ಲಿ ನಾನು ಸಾಕ್ಷಿ ಹೇಳಿದ್ರಿಂದ ಆ ಸೂರಪ್ಪನವರು ನನ್ನನ್ನೇ ಹುಡ್ಕೊಂಡು ತಿರುಗ್ತಾ ಇದ್ದಾರೆ. ನಾನ್ ಹಾಗೆಲ್ಲ ಯಾರ ಕೈಗೂ ಸಿಗೋಳಲ್ಲ. ಕೆಲ್ಸ ಇದ್ದಾಗ ಮಾತ್ರ ನಾನು ಕಾಣಿಸ್ಕೊಂತೀನಿ. ನಿಮ್ಮನ್ನ ಕಾಳಿಂಗರಾಯರ ಮನೆಯಲ್ಲಿ ಸಾಕಷ್ಟು ಸಲ ನೋಡಿದ್ದೀನಿ. ಅದಕ್ಕೆ ಧೈರ್ಯ ಮಾಡಿ ನಿಮ್ಮ ಎದುರುಗಡೆ ಬಂದೆ. ಆಹಾಹಾಹಾಹಾ, ಪರವಾಗಿಲ್ಲ, ಸಾಕತ್ ಚಾಲಾಕಿ ನೀನು. ಪದ್ಮಿನಿ ಅವರಿಗೆ ಔಷಧಿ ಕೊಟ್ಟೆ ಅಂತ ಪಂಚಾಯತಿಲಿ ಒಪ್ಕೊಂಡು ಸೂಲಗಿತ್ತಿ ಈ ಬಾಂಡ್ಲಿ ನಾಗೇಂದ್ರನ ಜೊತೆಗೆ ಏನ್ ಮಾಡ್ತಾವಳೆ? ಜೀವನ ಪಣಕ್ಕಿಟ್ಬಿಟ್ಟು ಜೀವ ತೆಗೆಯೋ ಕೆಲಸ ನಮ್ದು. ಇಷ್ಟ ಮಾತ್ರ ನಾವು ಹುಷಾರಾಗದೆ ಹೋದ್ರೆ ಜೈಲ್ ಪಾಲಾಗ್ಬಿಡ್ತೀವಿ ಅಷ್ಟೇ. ಸರಿ, ಬಂದ್ ವಿಷಯ ಹೇಳಿ. ದೊಡ್ಡ ಮನೆ ಮೊಮ್ಮಗಳ ಗರ್ಭಪಾತ ಮಾಡ್ಸಿರೋಳು ನೀನು. ನೀನ್ ಯಾವಾಗ ಪಂಚಾಯತಿ ಮುಂದೆ ಬಂದ್ಯೋ ಆಗ್ಲಿಂದ ಊರ್ ಜನರ ಕಣ್ಣು ರಣಹದ್ದುಗಳ ತರ ನಿನ್ನ ಮೇಲೆ ಇರುತ್ತೆ. ನೀನೇ ಹೇಳ್ದಾಗೆ ಆ ಸೂರ್ಯನ ಕಣ್ಣು ನಿನ್ನ ಮೇಲಿದೆ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ಮೊದಲು ಜಾಗ ಖಾಲಿ ಮಾಡು. ನೋಡು, ಕಳ್ಳತನ ಮಾಡಿದ್ಮೇಲೆ ಕಳ್ಳ ಮತ್ತೆ ಯಾವತ್ತೂ ಆ ಊರಿಗೆ ತಲೆ ಹಾಕಲ್ಲ. ನೀನು ಅಷ್ಟೆ. ಈ ಊರಿಗೆ ಮತ್ತೆ ತಲೆ ಹಾಕಿ ಕೂಡ್ದು ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಹೊರಟೋಗು. ಇದ್ದಕ್ಕಿದ್ದಾಗೆ ತಲೆ ಮರೆಸ್ಕೊಂಡು ಹೋಗು ಅಂದ್ರೆ ಹೇಗೆ? ಎಲ್ಲಿಗೆ ಹೋಗೋದು? ತಲತಲಾಂತರದಿಂದ ನಾವು ಮಾಡ್ಕೊಂಡು ಬಂದಿರೋ ಕಸ್ಬು ಇದು. ಸುತ್ತ ಹತ್ತೂರ್ಗೂ ಮತ್ ಕೊಡೋರು ನಾವೇನೆ. ಇದು ನಮ್ ಹೊಟ್ಟೆ ಪಾಡು ಸ್ವಾಮಿ. ದಿಢೀರಂತ ಎಲ್ಲ ಬಿಟ್ಟು ಹೋಗ್ಬಿಡು ಅಂದ್ರೆ ನಮ್ ಜೀವನ ನಡಿಬೇಕಲ್ವಾ? ಯೋಚನೆ ಮಾಡಬೇಡ, ಅದಕ್ಕೇನ್ ವ್ಯವಸ್ಥೆ ಮಾಡಬೇಕೋ ನಾನ್ ಮಾಡ್ತೀನಿ. ತಗೋ, ಇದನ್ ತಗೊಂಡು ಊರ್ ಬಿಟ್ಟು ಹೋಗು. ಇಷ್ಟೊಂದು ಹಣ ಕೊಡ್ತಿದ್ದೀರಲ್ಲ ಯಜಮಾನ್ರೆ? ಒಂದು 4 ತಿಂಗಳು ನೆಮ್ಮದಿಯಾಗಿ ಜೀವನ ನಡೆಸೋಕೆ ಇಷ್ಟು ಸಾಕಲ್ವಾ? ಬೇಕಾದಷ್ಟಾಯ್ತು. ನಾನು ಇವತ್ತೇ ಊರ್ ಬಿಟ್ಟು ಹೋಗ್ತೀನಿ. ಸದ್ಯಕ್ಕೆ ನಾನು ನಮ್ಮ ನೆಂಟ್ರ ಮನೇಲಿ ಇರ್ತೀನಿ.